ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಏನಿರುತ್ತೆ ಅಂದರೆ ವಚನ ಸ್ಪರ್ಧೆ. ಈ ನವರಾತ್ರಿ ತಿಂಗಳಲ್ಲಿ ನಮ್ಮೂರಲ್ಲಿ ಜಂಬೂ ಸವಾರಿ ಪ್ರಯುಕ್ತ ದಸರಾ ಹಬ್ಬಕ್ಕೆ ವಚನ ಸ್ಪರ್ಧೆಯನ್ನು ಏರ್ಪಡಿಸಿರ್ತಾರೆ. ಸೊ ಹಾಗಾಗಿ ಇದರಲ್ಲಿ ನಮ್ಮ ಸಾತು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಸಾತು ಜೊತೆ ಭಾಳಷ್ಟು ನಮ್ಮ ಟ್ಯೂಷನ್ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರೆಲ್ಲರದ್ದು ಇವತ್ತು ಸ್ಪರ್ಧೆ ಇದೆ, ಅದಕ್ಕೋಸ್ಕರ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ಸಾತ್ವಿಕ್ ಫಸ್ಟ್ ನಾವು ಆಲ್ ದ ಬೆಸ್ಟ್ ಹೇಳ್ತೀವಿ. ಆಲ್ ದ ಬೆಸ್ಟ್ ಗುಂಡಣ್ಣ. ವಿನ್ ಆಗಿ ಬರಲಿ ಇವತ್ತು ಅಂತ ಹೇಳ್ಬಿಟ್ಟು ವಿನ್ ಆಗಿ ಪ್ರೈಸ್ ತಗೊಂಡ್ ಬಾಮ. ನೀನು ಮಾಡು ನಿನಗೂ ಪ್ರೈಸ್ ಕೊಡ್ತಾರ. ಪ್ರೈಸ್ ಕೊಡ್ತಾರಲ್ಲ, ಬರ್ರಿ ನಮಸ್ಕಾರ ಮಾಡ್ತಾನಂತ ಬರ್ರಿ ತದ್ದು. ಮಾಡು. ಜೇಜಿ ಮಾಡ್ರಿ ಗಣೇಶಗ. ಶುಕ್ಲಾಂಬರದ ಮೇಳು ಜೋರು ಹೇಳು, ಜೋರು. ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಇನ್ನೇನು ಕಾರ್ಯಕ್ರಮ ಶುರುವಾಗೋ ಹಂತದಲ್ಲಿದೆ. ಫಸ್ಟ್ ನಾವೆಲ್ಲ ಈಗ ವಚನ ಸ್ಪರ್ಧೆ ಎಲ್ಲಿ ನಡೀತಾ ಇದೆ ಅಲ್ಲಿಗೆ ಬಂದಿದ್ದೀವಿ. ಮಕ್ಕಳೆಲ್ಲ ಬಂದಿದ್ದಾರೆ, ಇಷ್ಟು ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿರೋ ಅಂಥ ಮಕ್ಕಳು ಇವರೆಲ್ಲ. ಸೊ ಕಾರ್ಯಕ್ರಮ ಶುರು ಆಗೋದಕ್ಕೂ ಮುಂಚೆ ಜಸ್ಟ್ ಒಂದು ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಅರೇಂಜ್ಮೆಂಟ್ ಎಲ್ಲ ಆಗಿತ್ತು. ಸೊ ಇನ್ನು ನೆಕ್ಸ್ಟು ಶುರು ಆಗುತ್ತೆ ಪ್ರೋಗ್ರಾಮ್ ಎಲ್ಲದೂ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟದನ ಬೇಡ ಮುಂದಕ್ಕೆ ಕಟ್ಟಿರುವುದು ವಿಧಿ ಸರ್ವಜ್ಞ ಅನ್ನವರು ಈ ಕೂಡು ನನಗೆ ಇರುವುದು ತನ್ನಂತ ಪರರ ಬಗೆಗಳು ಕೈಲಾಸ ಬಿನ್ನಾಳ ಒಟ್ಟು ಸರ್ವಜ್ಞ ಜಾತಿ ಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿ ಅನ್ನಬೇಡ ಜಾತನು ಜಾತನೆ ಜಾತ ಸರ್ವಜ್ಞ ಸತ್ಯಕ್ಕೆ ಸರಿಯಿಲ್ಲ ಚಿತ್ತಕ್ಕೆ ಸಿದ್ಧವಿಲ್ಲ ಹಸ್ತದಿಂದಿಕ ಇತರಿಲ್ಲ ಪರದೇವ ನಿತ್ಯ ವಿಧಿ ಇಲ್ಲ ಸರ್ವಜ್ಞ ಎಲ್ಲೋ ಕಾಣವ ಬಲ್ಲ ಸುಳ್ಳು ಸಿಂಪಿಗೆ ಬಲ್ಲ ಕಳ್ಳರನ್ನು ಬಲ್ಲ ತಳವಾರ ಪ್ರಣಜಿಗ ಎಲ್ಲವನ್ನು ಬಲ್ಲ ಸರ್ವಜ್ಞ ಎತ್ತು ಕಾಣವ ಒತ್ತು ಸುತ್ತಿ ಬಂದರೆ ಏನು ಚಿತ್ತರಲ್ಲಿ ಶಿವನ ನೆನೆದೊಡೆ ದೇಗುಲವ ಸುತ್ತಿ ಫಲವೇನು ಸರ್ವಜ್ಞ ಸರ್ವಜ್ಞ ಎಂಬುವನು ಗರ್ವದಿಂದ ಆದವನು ಸರ್ವಜ್ಞ ನುಡಿ ಕಲಿತು ವಿದ್ಯೆ ಪರ್ವತವಾದ ಸರ್ವಜ್ಞ ಎತ್ತಾಗಿ ತುತ್ತಾಗಿ ಇತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರೆವಾಗಿ ಗುರುವಿನ ಅತ್ತಲಿರು ಸರ್ವಜ್ಞ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನವಿರುವುದು ತನಕ ಪ್ರಾಣವು ಜಗದೊಳಗೆ ದೈವ ಸರ್ವಜ್ಞ ಒಲೆ ಇಲ್ಲ ಅರಿದರಿಗೆ ಬಲ ಇಲ್ಲ ಬಡವರಿಗೆ ತಲೆ ಕಂಬವಿಲ್ಲದನೆ ಯೋಗಿಗೆ ಕೂಡ ಎಂಬುವುದಿಲ್ಲ ಸರ್ವಜ್ಞ ಸಾಲವರು ಕೊಂಬಾಗ ಆಲೆಗಳು ಉಂಟಂತೆ ಸಾಲಿಗಳು ಕೊಂಡು ಎಳೆವಾಗ ತಿಬ್ಬದಿಯ ಕೀಲು ಮುಡಿದಂತೆ ಸರ್ವಜ್ಞ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿಚ್ಚಿರಲು ಬಂದು ನೋಡದ ತಾಯಿ ಇವು ಮೂರು ಶುದ್ಧ ವೈರಿಗಳು ಸರ್ವಜ್ಞ ಎಂಬುವನು ಗರ್ವದಿಂದ ಧ್ವನಿ ಸರಳವನ್ನು ನುಡಿಗಲಿಟ್ಟು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಸಾಲವನ್ನು ಕೊಂಬಾಗ ಆಲೋಕ ನಿನ್ನಂತೆ ಸಾಲಿಗರು ಕೊಂಡು ಹೇಳುವಾಗ ಇಬ್ಬರೇ ಕೀಲು ಮುರಿದಂತೆ ಸರ್ವಜ್ಞ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡಿದ ತಾಯಿ ಶುದ್ಧವೈರಿಗಳು ಸರ್ವಜ್ಞ ಆಗ ಬಾ ಈಗ ಬಾ ಹೋಗಿ
ಆಗಲೇ ಕಳೆದುಕೊಳ್ಳುವ ಧರ್ಮ ಒನ್ನಗಲೇ ಬಿಡಲು ಸರ್ವಜ್ಞ ಅನ್ನವನ್ನು ಇಕ್ಕುವುದು ನನ್ನೇನು ನುಡಿಯುವುದು ತನ್ನಂತೆ ಪರರು ಬೆಗೆದೊಡೆ ಕೈಲಾಸ ವಿಜ್ಞಾನ ಹೊತ್ತು ಸರ್ವಜ್ಞ ಕೊಟ್ಟಿದ್ದು ತನಗೆ ಬಚ್ಚಿದ್ದು ಪರನಿಗೆ ಕೊಟ್ಟುದು ಪೆಳೆಯುವುದೇ ಮುಂದಕ್ಕೆ ಕಟ್ಟುವುದು ಬುದ್ಧಿ ಸರ್ವಜ್ಞ ಜಾತಿ ಹೀನ ನಮನೆಯ ಜ್ಯೋತಿ ತಾಯಿ ನೆಲೆ ಜಾತಿ ವಿದ್ಯಾರ್ಥಿ ನೆಲೆಯ ದೇವರು ಮುಂದಾತನೇ ಜಾತ ಸರ್ವಜ್ಞ ನಡೆಯುವುದು ಒಂದೇ ಭೂಮಿ ಕೊಡುವುದೊಂದೇ ನೀರು ಸುಡುವೊಮ್ಮೆ ಒಂದೇ ನಡುವೆ ಎತ್ತಡದು ಸರ್ವಜ್ಞ ಒಬ್ಬ ಎಂಬುದು ತಾನು ಪಾಪದಲ್ಲಿ ನೆಲೆಗಟ್ಟು ಆಪತ್ತು ಸುಖವು ಶನಿಯನ್ನು ಕೋಪಕ್ಕೆ ಪಾಪವಿಲ್ಲುವುದು ಸರ್ವಜ್ಞ ಅನ್ನ ದೇವರ ಮುಂದೆ ದೇವರು ಮುಂದೆ ಅನ್ನಿರುವ ತನಕ ಪ್ರಾಣವು ಜಗದೊಳಗನ್ನವೇ ದೈವ ಸರ್ವಜ್ಞ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಮಲಿನರು ಇದ್ದು ಬಲವಿಲ್ಲ ಸಾಧ್ಯ ಎಲ್ಲವರಿಗಿಂದ ಸರ್ವಜ್ಞ ಕೊಟ್ಟು ಹುಟ್ಟಲಿಲ್ಲ ಮುಟ್ಟಿ ಪೂಜಿಸಲಿಲ್ಲ ಸಿಟ್ಟಿನಲ್ಲಿ ಶಿವನ ಬೈದರೆ ಶಿವ ತಾನು ರೊಟ್ಟಿ ಕೊಡುವನೇ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ನೇಟು ವಿದ್ಯೆ ಮೇಲು ನೇಟಿಯವಾಗಿ ನೇಡುವುದಲ್ಲದೆ ದೇಶದ ಕೆಳಗು ಸರ್ವಜ್ಞ ಎತ್ತಾಗಿ ತತ್ತಾಗಿ ಇತ್ತಲದ ಗಿಡವಾಗಿ ಮತ್ತೆ ಪಾದದ ಗಿಡವಾಗಿ ಗುರುವಿನ ಹತ್ತಲಿರುವೆಂದು ಸರ್ವಜ್ಞ ಒಲೆ ಇಲ್ಲರಿದಂಗೆ ಬಲವಿಲ್ಲ ಬಡವಂಗೆ ಕಂಬವಿಲ್ಲ ಗಣಕ್ಕೆ ಯೋಗಿಗೆ ಒಲೆ ಎಂಬುದಿಲ್ಲ ಸರ್ವಜ್ಞ ಎಳ್ಳು ಗಾಣಿಗ ಬಲ್ಲ ಸುಳ್ಳು ಶಿಲ್ಪಿಗ ಬಲ್ಲ ಕಳ್ಳರನ್ನು ಬಲ್ಲ ತಾವರು ಬಡಜಿಗನು ಎಲ್ಲವನ್ನು ಬಲ್ಲ ಸರ್ವಜ್ಞ ಆ ದೇವ ಈ ದೇವ ಮಾದೇವನಿನ ಬೇಡ ಆ ದೇವರ ದೇವ ಬೋನಾದ ಪ್ರಾಣಿಗಳಿಗಾದವನೇ ದೇವ ಸರ್ವಜ್ಞ ಮಕ್ಕಳಿಲ್ಲದ ಅವರು ಮಕ್ಕಳಿಲ್ಲದ ಮನೆಯು ಲೆಕ್ಕವಿಲ್ಲದವನಲ್ಲಿ ಬೇರ ಮೂರು ದುಃಖ ಕಾರಣಕ್ಕೆ ಸರ್ವಜ್ಞ ಕಲ್ಲರಳೆ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿ ಸರ್ವಜ್ಞ ಚಿತ್ತವಿಲ್ಲದ ಗುಡಿಯ ಸುತ್ತಿದರೆ ಫಲವೇನು ಎತ್ತುಗಳನ್ನು ಹೊತ್ತು ತಾಂಡಿತದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ ಇಲ್ಲಿ ನಾನಿನ ಬೇಡ ಗುರುವಿನ ಬೇಡ ಜರವು ಕೂಡ ಬೇಡ ಮಕ್ಕಳ ದರವು ಬೇಡಿದ್ರೆ ಸರ್ವಜ್ಞ ಬಂಧುಗಳು ಆದವರು ಬಂದುಂಟು ಹೋಗುವರು ಬಂಧನ ಮಕ್ಕಳಿಲ್ಲ ನೀರು ಬಂಗರ ದರವು ಬೇಡೆಂದು ಸರ್ವಜ್ಞ ಸತ್ಯಕ್ಕೆ ಸರಿಯಿಲ್ಲ ಚಿತ್ತಕ್ಕೆ ಸ್ಥಿರವಿಲ್ಲ ಅರ್ಥದಿಂದಲಿಕ ಇರಲಿಲ್ಲ ಪರದೈವ ನಿತ್ಯ ನಿಂದೆಲ್ಲ ಸರ್ವಜ್ಞ ಥ್ಯಾಂಕ್ ಯು ಹೆಸರು ಅಕ್ಷರ ವೇದ್ಯ ಆಂಗ್ಲ ಮಾಧ್ಯಮ ಶಾಲೆ ಮಸ್ಕಿ ಗುರುವಿಲ್ಲದ ಮಠವು ಹಿರಿಯರಿಲ್ಲದ ಮನೆಯ ಅರಸಿಲ್ಲದ ಊರಿನ ಮೂರು ನುಡಿ ಬೆಂದ ಅರಸಿನ ಸಿಕ್ಕು ಸರ್ವಜ್ಞ ಪುಷ್ಪವಿಲ್ಲದ ತೋಟ ತುಪ್ಪವಿಲ್ಲದ ಊಟ ಒಪ್ಪವಿಲ್ಲದ ನೆಗೆ ನುಡಿ ಮೂರು ಸಪ್ಪನೆ ಕಾಣ ಸರ್ವಜ್ಞ ಆಸಿಲ್ಲದ ನಿಗೆ ಕೂಸಿಲ್ಲದ ಆಸೆ ಇಲ್ಲದವನ ಮನೆ ವಾರ್ತೆ ಮೋಟ ಕೈ ಬೀಸಿದ ಸಿಕ್ಕು ಸರ್ವಜ್ಞ ಸತ್ಯಕ್ಕೆ ಸರಿ ಇಲ್ಲ ಚಿತ್ತಕ್ಕೆ ಸ್ಥಿರವಿಲ್ಲ ಹಸ್ತದಿಂದ ಇಲ್ಲ ಪರದೈವ ನಿತ್ಯ ನಿಂದಿಲ್ಲ ಸರ್ವಜ್ಞ ನಿದ್ರೆಯಲ್ಲಿ ಸುಖವಿಲ್ಲ ಪದ್ಯದಿ ಮರಿವಿಲ್ಲ ಮುಖಮುದ್ರೆಗಿಲ್ಲ ಅಧಿಕ ಮಾತಿಲ್ಲ ದೈವ ಮುದ್ರ ನಿಂದಿಲ್ಲ ಸರ್ವಜ್ಞ ಸಾಲವನ್ನು ಕೊಂಬಾಗ ಹಾಲೋಗರೆನ್ನಂತೆ ಸಾಲಿಗಳು ಕೊಂಡು ಎಳೆವಾಗ ತಿಬ್ಬದಿಯೇ ಕೀಲು ಮುರಿದಂತೆ ಸರ್ವಜ್ಞ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವ ಅಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತನದ್ದು ಸರ್ವಜ್ಞ ಮುಕ್ಕನಿಗೆ ಬುದ್ಧಿಯನ್ನು ಮುಗ್ಗಾಲ ಪೇಳಿದರೆ ಗೊರ್ಕಲ್ ಮೇಲೆ ಮನೆಗೆರೆದರೆ ಆಕಲ್ಲು ನೀರು ಕುಡಿಯುವುದೇ ಸರ್ವಜ್ಞ ಅನ್ನವನ್ನು ಇಕ್ಕುವುದು ನನ್ನೆಯನ್ನು ನುಡಿಯುವುದು ತನ್ನಂತೆ ಪರದ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಜಾತಿ ಹೀನನ ಮನೆಯ ಜ್ಯೋತಿತಾಹೀನವೇ ಜಾತಿ ವಿಜಾತಿಯನ್ನ ಬೇಡ ದೇವ ನುಡಿದಾತನೇ ಜಾತ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು ಮೇಟಿಯಂ ರಾಟಿ ನಡೆದಿದ್ದಲ್ಲದೆ ದೇಶದ ಆಟವೇ ಕೆಡದು ಸರ್ವಜ್ಞ ಅನ್ನ ದೇವರ ಮುಂದೆ ಇನ್ನೂ ದೇವರು ಮುಂದೆ ಅನ್ನವಿರುವ ತನಕ ಪ್ರಾಣವು ಜಗದೊಳಗನ್ನವೇ ದೈವ ಸರ್ವಜ್ಞ ಅನ್ನದಾನಗಳಿಂದ ಮುನ್ನದಾನಗಳಿಲ್ಲ ಅನ್ನಕ್ಕೆ ಮುಗಿಲು ಇನ್ನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಕಣ್ಣು ನಾಲಿಗೆ ಮನವು ತನ್ನದನ್ನೆನ್ನ ಬೇಡ ಅನ್ಯರನ್ನು ಕೊಂದರನ್ನ ಬೇಡ ಮೂರು ತನ್ನನ್ನೇ ಕೊಲ್ಲುವುದು ಸರ್ವಜ್ಞ ಸರ್ವಜ್ಞನೇ ಭುವನ ಗರ್ಭದಿಂದ ಆದವನೇ ಸರ್ವಳ ಒಂದೊಂದು ನುಡಿಗಳಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳಲಾಗುವುದು ವಿದ್ಯೆರಲ್ಲೂ ಬಂದು ನೋಡದ ತಾಯಿ ಇವು ಮೂರು ಸಿದ್ಧವೈಗಳು ಸರ್ವಜ್ಞ ಆಗಬಾ ಈಗಬಾ ಹೋಗಿಬಾ ಎನ್ನದಲ್ಲೇ ಆಗಲೇ ಕರೆದುಕೊಳ್ಳುವವನ ಧರ್ಮ ಮುನ್ನಾಗಲೇ ಬಿಡದು ಸರ್ವಜ್ಞ ಕೊಟ್ಟಿದ್ದು ತನಗೆ
ನನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟತನ ಬೇಡ ಮುಂದಕ್ಕೆ ಕಟ್ಟುವುದು ಬುದ್ಧಿ ಸರ್ವಜ್ಞ ಕೊಟ್ಟು ಹುಟ್ಟಲಿಲ್ಲ ಮುಂಚಿಸಿ ಬಿಸಲೆಲ್ಲ ಸಿಟ್ಟಿನಲ್ಲಿ ಶಿವನ ಬೆದರೆ ಶಿವ ತಾನು ರೊಟ್ಟಿ ಕೊಡುವನೇ ಸರ್ವಜ್ಞ ಕೊಟ್ಟು ಕೆಟ್ಟವರಿಲ್ಲ ತಿಂದು ಬದುಕಿದವರಿಲ್ಲ ಕೊಟ್ಟು ಕದಿಯಲು ಬೇಡ ಕೊಟ್ಟಾಡಿಕೊಳ್ಳಬೇಡ ಸರ್ವಜ್ಞ ಕೋಪವೆಂಬುದು ತಾನು ಪಾಪದ ನೆಲಗಟ್ಟು ಆಪತ್ತು ಸುಖವು ಸರಿಯೆಂದು ಕೋಪಗೆ ಪಾಪವೆಲ್ಲಿಯುವುದು ಸರ್ವಜ್ಞ ಎಳ್ಳು ಕಾಣುವ ಬಲ್ಲ ಸುಳ್ಳು ಚಿಂತಿರವಲ್ಲ ಕಳ್ಳರನ್ನು ಬಲ್ಲ ಕಳವಾರ ನದಿಗನು ಎಲ್ಲವನ್ನು ಬಲ್ಲ ಸರ್ವಜ್ಞ ಕೊಲೆಯಿಲ್ಲ ಅರಿದಂಗೆ ಬಲವಿಲ್ಲ ಬಡವಂಗೆ ಕೊಲೆ ಕಂಬವಿಲ್ಲದ ಜನಕ್ಕೆ ಯೋಗಿಗೆ ಕುಲವೆಂಬುವುದಿಲ್ಲ ಸರ್ವಜ್ಞ ಹಿರಿಯ ನಾಣನ ಬೇಡ ಗುರುವ ನಿಲ್ಲಿಸಬೇಡ ಜರೆಯವರ ಕುಲಗೆ ಬೇಡ ಬಂಗಾರದೆರವು ಬೇಡಂದ ಸರ್ವಜ್ಞ ಆಗಿದ್ದೆ ಹೇಗಿದ್ದೆ ಹೀಗಿದ್ದೆ ನೆನಬೇಡ ಹೋಗಿರಲು ಸೀತೆ ಸೆರೆಯೊಳಗೆ ಮಿಕ್ಕವರು ಹೇಗಿದ್ದಾರೇನು ಸರ್ವಜ್ಞ ಕರೆಯದೆ ಬರುವವನ ಬರಿಗಾಲಲ್ಲಿ ನಡೆವು ಧನ್ಯವಾದಗಳು. ನಿಮ್ಮ ಪಾದ ಸಾಕ್ಷಿ ಅನ್ನಮನ ಸಾಕ್ಷಿ ಕೂಡಲ ಸಂಗಮ ದೇವ ಎಲಗಿದ ದಿವ್ಯ ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ನೇರದಲ್ಲಿ ನಿಮ್ಮ ಮೂರ್ತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ ಮನದಲ್ಲಿ ನಿಮ್ಮ ನೆಲವು ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲಗಳ ಗಾನ ತುಂಬಿ ಇವನಾರವ ಎನ್ನಿಸಯ್ಯ ಇವ ನಮ್ಮವ ಎನ್ನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೇ
ಯಾವ್ದು ಬರ್ತದೆ ಹೇಳು. ಓಡುವಾತ ಲೆಂಕನಲ್ಲ ಬೇಡುವಾತ ಭಕ್ತನಲ್ಲ, ಓಡಲಾಗದು ಲೆಂಕನು ಬೇಡಲಾಗದು ಭಕ್ತನು, ಓಡೆನಯ್ಯ ಬೇಡನಯ್ಯ ಕೂಡಲ ಸಂಗಮ ದೇವ. ಇಬ್ಬರು ಮೂವರು ದೇವರೆಂದು ಉಪ್ಪಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ ಇಬ್ಬರನ್ನು ದೂಸಿ ನೋಡ. ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತು ವೇದ. ದೇವಲೋಕ ಮತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವನ್ನುಡಿಯುವುದೇ ದೇವಲೋಕ, ಮಿಥ್ಯವನ್ನುಡಿಯುವುದೇ ಮತ್ಯಲೋಕ. ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವನಲ್ಲಿ ಕೂಡಲ ಸಂಗಮ ದೇವ. ಮನದೈವ ಕುಲದೈವ ಎನಗೆ ನಿಮ್ಮವರಯ್ಯ, ಅನುಮಿಸಲು ಮನಮಿಸಲು ನಯನಮಿಸಲು. ನೋಡಿದ್ರಲ್ಲ ಫ್ರೆಂಡ್ಸು, ಇಲ್ಲಿವರೆಗೂ ಕೂಡ ಜಸ್ಟ್ ನಾನು ನನ್ನ ಸ್ಟೂಡೆಂಟ್ಸ್, ನನ್ನ ಮಕ್ಳಿಗೆ ಯಾರ್ಯಾರು ಇದ್ದಾರೆ ಅವ್ರದ್ದು ಮಾತ್ರ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನಲ್ಲಿ. ತುಂಬ ಜನ ಪಾರ್ಟಿಸಿಪೇಟ್ ಮಾಡಿರೋದು ಅಂಥ ಕಾಂಪಿಟೇಷನ್ನಲ್ಲಿ ಇಷ್ಟು ಮಕ್ಳದ್ದು ಮಾತ್ರ ನಾನು ಹಾಕಿರೋದು. ಸೊ ಇನ್ನೂ ಜಡ್ಜಸ್ಸು ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡಿಲ್ಲ, ರಿಸಲ್ಟ್ಗೋಸ್ಕರ ಕಾಯ್ತಾ ಕೂತಿದ್ವಿ ನಾವು. ಸೊ ಇಷ್ಟರಲ್ಲಿ ನಾನು ನಿಮಗೆ ಒಂದು ಜಸ್ಟ್ ಟ್ವಿಸ್ಟ್ ಅಂತ ಅಂದ್ಕೊಳ್ಳಿ. ಇಷ್ಟು ಜನ ನನಗೆ ಈಗ ನನ್ನ ಮಕ್ಕಳು ಯಾರೆಲ್ಲ ಹೇಳಿದ್ರು ಅದರಲ್ಲಿ ಯಾರ್ದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು. ಸೊ ಅದಾಗಿದ್ದ ನಂತರ ಇನ್ನೂ ಅವರ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ವಿ. ಇದರಲ್ಲಿ ಏನಪ್ಪ ಅಂದರೆ 1 to 4th ಚಿಕ್ಕ ಮಕ್ಕಳು, 4th ಮಕ್ಕಳಿಗೆಲ್ಲ ಸರ್ವಜ್ಞರ ವಚನ, 5th to 7th ಕೂಡ ಬಸವಣ್ಣವರ ವಚನ ಹೇಳೋದು ಇತ್ತು. 3 minutes ಟೈಮ್ ಇರುತ್ತೆ. 3 minutesಲ್ಲಿ ಹೈಯೆಸ್ಟ್ ಯಾರು ಹೇಳ್ತಾರೆ, ಹಾಗೆ ಹೇಳುವಂಥ ಶೈಲಿ ಹೇಗಿತ್ತು, ಹಾಗೆ ಸ್ಪಷ್ಟತೆ ಹೇಗಿತ್ತು, ವಚನಗಳು ಯಾವ ರೀತಿಯಲ್ಲಿ ಹೇಳಿದರು ಅನ್ನೋದೆಲ್ಲದೂ ಕೂಡ ಜಡ್ಜಸ್ಸು ಇಲ್ಲಿ ಕ್ಯಾರಿ ಮಾಡ್ತಾಯಿದ್ರು. ಸೊ ಈ ರೀತಿ ನಾವು ಜಡ್ಜ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಅವರು ನಮಗೆ ಸ್ವಲ್ಪ ಆಮೇಲೆ ಹೇಳ್ತಾಯಿದ್ರು, ಪೇರೆಂಟ್ಸ್ ನೆಕ್ಸ್ಟ್ ಟೈಮ್ ನೀವು ಪ್ರಿಪೇರ್ ಮಾಡುವಾಗ ಈ ಥರ ಎಲ್ಲ ಮಾಡಿ, ಹಾಗೆ ಅದ್ರ ಜೊತೆಗೇ ಯಾರು ವಿನ್ ಆಗಿದ್ದೀರಿ, ಯಾರು ವಿನ್ ಆಗಿಲ್ಲ ಬೇಜಾರು ಮಾಡ್ಕೋಬೇಡಿ, ಪಾರ್ಟಿಸಿಪೇಟ್ ಮುಖ್ಯ ಆಗಿರುತ್ತೆ ಅಂತ ಇಲ್ಲಿ ಅನೌನ್ಸ್ ಮಾಡಿದರು. ಬನ್ನಿ ಫ್ರೆಂಡ್ಸ್, ಇವಾಗ ಬಂದು 4:15 ಮತ್ತು 5 ಆಗ್ಲಿಕ್ಕೆ ಬಂದಿತ್ತು, ಅವಾಗ ಬಂದ್ವಿ. ಸೊ ಎಲ್ಲ ವಚನ ಎಲ್ಲ ಮಕ್ಕಳು ಹೇಳಿ ಬರೋಷ್ಟರಲ್ಲಿ, ಹಾಗೆ ರಿಸಲ್ಟ್ ಎಲ್ಲದು ಹೇಳೋಷ್ಟರಲ್ಲಿ ಇಷ್ಟೊತ್ತಾಯಿತು. ಬಂದು ಇವನ್ ಅಲ್ಲಿ ಕೂಡ ಊಟದ ವ್ಯವಸ್ಥೆ ಇತ್ತು, ಬಟ್ ನಮಗೆ ಸರಿಯಾಗಿ ಊಟ ಮಾಡಲಿಕ್ಕೆ ಆಗಲಿಲ್ಲ. ಬಂದು ಟೀ ಕುಡಿದು ಈಗ ಫ್ರೆಶ್ ಆಗಿ ಸ್ವಲ್ಪ ಕೂತಿದ್ವಿ. ಸೊ ಫೈನಲ್ ಆಗಿ ರಿಸಲ್ಟ್ ಹೇಳಬೇಕು ಅಂತಂದರೆ ಸಾತ್ವಿಕ್ ಒಂದು 3rd ಪ್ರೈಸ್ ಬಂದಿದೆ. ಫಸ್ಟ್ ಟೈಮ್ ಅವನು ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ಲಾಸ್ಟ್ ಟೈಮ್ ಕೂಡ ನಿಂದು ಲಾಸ್ಟ್ ಟೈಮ್ ಕೂಡ ನಮ್ಮ ಟ್ಯೂಷನ್ ಕಡೆಯಿಂದ ನಮ್ಮ ಮಕ್ಕಳು ನಾವು ಯಾರಿಗೆಲ್ಲ ವಚನ ಸ್ಪರ್ಧೆಗೆ ಭಾಗವಹಿಸಿ ಅವ್ರಿಗೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅಂಥೇಳಿ ಅವ್ರನ್ನ ಪ್ರಿಪೇರ್ ಮಾಡಿ ಕಳಿಸಿದ್ವು. ಅದರಲ್ಲಿ ಒಬ್ಬಳು 3rd ಪ್ರೈಸ್, ಫಸ್ಟ್ ಟೈಮ್ ಅವಳು ಕೂಡ ಪಾರ್ಟಿಸಿಪೇಟ್ ಮಾಡಿ 3rd ಪ್ರೈಸ್ ತೊಗೊಂಡು ಬಂದಿದ್ಲು. ಅದೇ ಒಂದು ಖುಷಿ ಇತ್ತು. ಸೊ ಈ ಟೈಮು ನಮ್ಮ ಸಾತು ಕೂಡ 3rd ಪ್ರೈಸ್ ಗೆದ್ದಿದ್ದಾನೆ. ಅವನಷ್ಟೇ ಅಲ್ಲದೆ ಮತ್ತು ನಮ್ಮ ಟ್ಯೂಷನ್ ಮಕ್ಕಳು ಇನ್ನೂ ಒಬ್ಬನು ಕೂಡ 3rd ಪ್ರೈಸ್ನ ತೊಗೊಂಡಿದ್ದಾನೆ, ಹೈಯರ್ ಪ್ರೈಮರಿ ಒಳಗೆ, ಇವನು ಲೋವರ್ ಪ್ರೈಮರಿ ಒಳಗೆ. ಸೊ ಹಾಗಾಗಿ ತುಂಬ ಖುಷಿ ಇದೆ. ಅಲ್ಲೊಂದು ಡಿಸಪಾಯಿಂಟ್ ಕೂಡ ಆಯಿತು ಕೆಲವೊಂದು, ಏಕೆಂತಂದರೆ ಬೇರೆ ಬೇರೆ ಮಕ್ಕಳು ಎಲ್ಲರೂ ಕೂಡ ನಮ್ಮ ಟ್ಯೂಷನ್ ಮಕ್ಕಳು ಎಲ್ಲರೂ ಪ್ರಿಪೇರ್ ಮಾಡಿದ್ವಿ. ಆ ಮಕ್ಕಳದು ಸ್ವಲ್ಪ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿದ್ರು, ಅವರು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದರು. ಬಟ್ ಅವ್ರದ್ದು ಬಂದಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಏನೂ ಮಾಡೋಕ್ಕಾಗಲ್ಲ, ಕಾಂಪಿಟೇಷನ್ ಅಲ್ವಾ, ಸ್ವಲ್ಪ ಕಾಂಪಿಟೇಷನ್ ಕೂಡ ಅಷ್ಟೇ ಡಿಫಿಕಲ್ಟ್ ಆಗಿನೂ ಇತ್ತು. ಅದಕ್ಕೋಸ್ಕರ ಬೇಜಾರಾಯಿತು ಸ್ವಲ್ಪ ಎಲ್ಲೋ ಒಂದು ಕಡೆ. ಸೊ ಇವಾಗ ಈವ್ನಿಂಗು ಏನಪ್ಪ ಅಂದರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಈವ್ನಿಂಗೇ ಇರೋದು. ಹಾಗಾಗಿ ಮತ್ತೆ ಹೊರಡಬೇಕು. ಮತ್ತು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಮನೇಲಿ ದೀಪ ಎಲ್ಲ ಹಚ್ಕೊಂಡು ಈಗ ಹೋಗೋದಕ್ಕೆ ರೆಡಿ ಆಗಬೇಕು. ಸಾತು ಖುಷಿನಾ ನಿನಗೆ 3rd ಪ್ರೈಸ್ ಬಂದಿದ್ದು? ಸಮನ್ವಿಗೂ ಖುಷಿ ಅಂತೆ. ನಾವು ಸಮನ್ವಿಗೆ ಏನೂ ಹೇಳ್ಕೊಟ್ಟಿಲ್ಲ. ನಿನಗೆ ಗಿಫ್ಟು. ನಮ್ಮ ಸಮನ್ವಿ ರೌಡಿ ಬೇಬಿ ಥರ ಆಗೋಗಿದ್ದಾಳ. ಸೀರೆ ಉಟ್ಕೊಂಡು ಹೋಗಿದ್ಲಿ ಇವತ್ತು. ಅವಳದು ಒಂದು ಕೂಡ ಫೋಟೋ ವಿಡಿಯೋ ಮಾಡ್ಕೊಂಡಿಲ್ಲ. ಅಪ್ಪು ಸೌಂಡ್ ಕಡಿಮೆ ಇಡು. ವಿಡಿಯೋ ಮಾಡುವಾಗ ಸೌಂಡ್ ಇಡಬಾರ್ದಲ್ಲ, ಹೌದಿಲ್ಲ? ಅಲ್ಲೇನೇ ನಿದ್ದೆ ಬಂದು ಮಲಗಿಬಿಟ್ಟಿದ್ಲು ನಮ್ಮ ಸಮನ್ವಿ. ಎಲ್ಲದು ಮುಗಿಯೋಷ್ಟರಲ್ಲಿ 4:30 ಆಗಿತ್ತು. ಸೊ ಅಲ್ಲಿವರೆಗೂ ಅವಳು ಸಾಕಾಗಿ ಮಲಗಿಬಿಟ್ಟಿದ್ಲು. ಸೊ ಬಂದು ಈಗ 6 o'clock ಆಯಿತು. ಮಳೆ ಶುರು ಆಗಿಬಿಡ್ತು. ಕರೆಕ್ಟ್ ಎಲ್ಲ ಮುಗೀತು, ಮನೆಗೆ ಇನ್ನೇನು ಬರಬೇಕು ಅನ್ನೋಷ್ಟರಲ್ಲಿ ಮಳೆ ಶುರು ಆಯಿತು. ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಳೆ ನಿಂತಾದ್ಮೇಲೆ ಬಂದ್ವಿ. ಈಗ ಮತ್ತೆ 7 o'clock ಪ್ರೋಗ್ರಾಮ್ ಶುರು ಆಗುತ್ತೆ ಅಂತ ಅನಿಸುತ್ತೆ.
ನೋಡಬೇಕು ಎಷ್ಟೊತ್ತಿಗಿದೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಯಾವಾಗಿರುತ್ತೆ ಅಂತ ತಿಳ್ಕೊಂಡು ಹೊರಡಬೇಕು. ಸೊ ನಮಗೂ ಕೂಡ ಖುಷಿ ಇದೆ. ನಿಜ ಹೇಳಬೇಕು ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಖುಷಿ ಇದೆ, ಮಗನಿಗೆ ಪ್ರೈಸ್ ಬಂದಿದ್ದು. ಲಾಸ್ಟ್ ಟೈಮು ನಮ್ಮ ಮಗ ಇರಲಿಲ್ಲ, ನಮ್ಮ ಟ್ಯೂಷನ್ ಮಕ್ಕಳಲ್ವಾ, ಸೊ ಅವ್ರನ್ನ ನಾವು ತುಂಬ ಪ್ರಿಪೇರ್ ಮಾಡಿ ಅಟ್ಲೀಸ್ಟ್ ಒಬ್ಬರಾದರೂ ಬಂದ್ರಲ್ಲ ಅಂತ ತುಂಬ ಎಕ್ಸೈಟ್ಮೆಂಟು, ತುಂಬ ಖುಷಿ ಇತ್ತು. ಸೊ ಈ ಸಾರಿ ಇವನು ಬಂದಿದ್ದಾನೆ ಅಂಥೇಳಿ ಇನ್ನೂ ಖುಷಿ ಆಯಿತು ನಮ್ಮ ಮನೆಯವ್ರಿಗೆ ಮಾತ್ರ. ಮತ್ತು ಅದ್ರ ಜೊತೆಗೆ ನಮ್ಮ ತಾತ ಕೂಡ ಬಂದಿದ್ದರು ಊರಿಂದ, ಅವರು ಕೂಡ ಮೊಮ್ಮಗ ಹೇಳ್ತಾನೆ ಅಂತೇಳಿ ಖುಷಿ ಆಗಿತ್ತು. ಅಪ್ಪಾಜಿ ಕೂಡ ಎಲ್ಲೂ ಬರಲ್ಲ ಅವರು, ಅಂಥದ್ದು ಮೊಮ್ಮಗ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಮೊಮ್ಮಗ ಹೇಳೋವರೆಗೂ ಕಾದಿದ್ಕೊಂಡು ಎಲ್ಲ ಕೆಲಸ ಬಿಟ್ಟು ಬಂದಿರ್ತಾರೆ. ಅವನು ಹೇಳೋವರೆಗೂ ಕಾದಿದ್ಕೊಂಡು ಅವ್ನು ಮುಗಿದ ಕೂಡಲೇ ಮೊಮ್ಮಗನ ಕರ್ಕೊಂಡು ಹೊರಗಡೆ ಎದ್ದು ಬಂದುಬಿಟ್ರು, ಅಷ್ಟು ಖುಷಿಲಿದ್ದ. ಸೊ ಅದಾಗಿದ್ದ ನಂತರನೂ ಒಟ್ಟಿನಲ್ಲಿ ಒಂದು ಪ್ರೈಸ್ ಆದರೂ ಗೆದ್ಕೊಂಬಂದನ ಅಂತ ಅವ್ರಿಗೊಂದು ಸ್ವಲ್ಪ ಖುಷಿ ಆಯಿತು. ನೋಡೋಣ ಈವ್ನಿಂಗ್ ಫಂಕ್ಷನ್ ಏನಿರುತ್ತೆ, ಈವ್ನಿಂಗ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಏನಿರುತ್ತೆ ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ನಮ್ಮ ಸಮನ್ವಿಗೆ ಒಂದಿನನೂ ನಾವು ಹೇಳ್ಕೊಟ್ಟಿಲ್ಲ ವಚನನ, ಸಾತು ಹೇಳ್ಕೊಡೋದು ನೋಡಿ ಅವಳು ಇವನಿಗೆ ಎಷ್ಟು 23ವರೆಗೂ ನಾವು ಪ್ರಾಕ್ಟೀಸ್ ಮಾಡಿಸ್ವಿ. 23ಕ್ಕೆ 23 ವಚನ ಅವಳು ಕಲ್ತು ಬಿಟ್ಟಿದ್ದಾಳೆ, ಅವಳು ಹೇಳ್ತಾಳೆ ಎಲ್ಲದು ಕೂಡ. ಸೊ ಇವತ್ತು ನಾನು ಇದೊಂದು ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ, ಯಾವುದು ಅಂದರೆ ಹ್ಯಾಪಿ ಪ್ಲ್ಯಾನೆಟ್ ಅಂತ ಹೇಳಿ ಒಂದು ಟಾಕ್ಸಿನ್ ಫ್ರೀ ಅಂತ ಹೇಳ್ಬಿಟ್ಟು ನಾನ್ ಟಾಕ್ಸಿಕ್ ಇರೋದು, 0 ಸ್ಕ್ರ್ಯಾಚಸ್ ಅಂತ ಇದೆ. ಸೊ ಈ ಥರ ಒಂದು ನನಗೆ ಬೇಕಿತ್ತು ಆ್ಯಕ್ಚುಲಿ, ತುಂಬ ಅಡ್ವರ್ಟೈಸ್ ನೋಡ್ತಿದ್ದೆ, ತುಂಬ ಒಳ್ಳೆ ರಿವ್ಯೂಸ್ ಇತ್ತು, ಅದಕ್ಕೋಸ್ಕರ ತರಿಸಿದ್ದೀನಿ, ಏನಾಗುತ್ತೆ ನೋಡಬೇಕು. ಸೊ ಅದು ಬಾಟಲ್ ಬಂದುಬಿಟ್ಟು ಹೀಗಿದೆ, ಕಾಪರ್. ಆ್ಯಕ್ಚುಲಿ ಈ ಪೂಜಾ ಸಾಮಾನುಗಳೆಲ್ಲ ತೊಳಿಲಿಕ್ಕೆ ಅಂತ ಹೇಳ್ಬಿಟ್ಟು ಪಿತಾಂಬರಿ ಎಲ್ಲ ಯೂಸ್ ಮಾಡೋದು ಭಾಳ ಕೈ ರ್ಯಾಷಸ್ ಆಗ್ತಾಯಿತ್ತು ನನಗೆ, ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಇದರ ರಿಸಲ್ಟ್ ಹೇಗೆ ಬರುತ್ತೆ ನೋಡಿ, ನಾನು ನಿಮಗೂ ಕೂಡ ಇದರ ಫೀಡ್ಬ್ಯಾಕ್ನ ಕೊಡ್ತೀನಿ, ರಿವ್ಯೂವ್ನ ಓಪನ್ ಆಗಿ ತೋರಿಸ್ತೀನಿ ನಿಮಗೆ. ಇದು ಒಂದು ಬಂದಿದೆ, ನಾನು ಬರೋಷ್ಟರಲ್ಲಿ ತುಂಬ ದಿನ ಆಗಿತ್ತು ಇದನ್ನು ನಾನು ವೇಟ್ ಮಾಡ್ತಾ ಇದ್ದಿದ್ದು. ಆ್ಯಕ್ಚುಲಿ ಶ್ರಾವಣ ಮಾಸಕ್ಕೆ ಬೇಕಿತ್ತು ನನಗೆ, ಶ್ರಾವಣ ಮಾಸ ಮುಗಿದು ನೆಕ್ಸ್ಟು ದಸರಾ ಬಂದಿದೆ, ದೀಪಾವಳಿ ಟೈಮಲ್ಲಿ, ಎಲ್ಲ ಟೈಮಲ್ಲಿ, ಆ ಪೂಜೆ ಟೈಮಲ್ಲಿ ಮಾತ್ರ ತುಂಬಾ ಯೂಸ್ಫುಲ್ ಇದೆ ನನಗೆ, ಅದಕ್ಕೋಸ್ಕರ ತರಿಸಿದ್ದೀನಿ. ಡೈಲಿ ಮನೆಯಲ್ಲಿ ಸಾಮಾನುಗಳೆಲ್ಲ ತೊಳಿಲಿಕ್ಕೆ ಎಲ್ಲದಕ್ಕೂ. ನೋಡೋಣ ಇದರದ್ದು ಹೇಗಿರುತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ನಾವು ಈವ್ನಿಂಗ್ ಹೋಗಿದ್ದಾಗ ಅಲ್ಲಿ ಫೋಟೋಸ್ ಮಾತ್ರ ತಗೊಂಡ್ವಿ, ಅದ್ರ ಬದಲು ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗೆ ನಿಮಗೆ ಜಸ್ಟ್ ಫೋಟೋಸ್ ಮುಖಾಂತರ ತೋರಿಸ್ತಾ ಇದ್ದೀನಿ. ನನ್ನ ಮಗನಿಗೆ 3rd ಪ್ರೈಸ್ ಬಂತು. ಪ್ರೈಸಲ್ಲಿ ಏನಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ನಂತರದಲ್ಲಿ. ಸೊ ಖುಷಿ ಆಯಿತು. ನನ್ನ ಮಗನ ಜೊತೆಗೆ ಇನ್ನೊಬ್ಬನು ನನ್ನ ಸ್ಟೂಡೆಂಟು ಅಂಬರೀಷ್ ಅಂತ ಹೇಳ್ಬಿಟ್ಟು, ಅವನಿಗೂ ಕೂಡ ಸಿಕ್ತು ಪ್ರೈಸು, ಅವನಿಗೂ ಕೂಡ 3rd ಪ್ರೈಸು. ಅವನು ಹೈಯರ್ ಸೆಕ್ಷನಲ್ಲಿ, ಇವನು ಲೋವರ್ ಸೆಕ್ಷನಲ್ಲಿ. 1 to 4th ಸರ್ವಜ್ಞನ ವಚನ ಹೇಳಿ ಸಾತ್ವಿಕ್ಗೆ 3rd ಪ್ರೈಸ್ ಸಿಕ್ತು. ಅವನು ಅಂಬರೀಷ್ಗೆ 3rd ಪ್ರೈಸು 5th to 7th ಬಸವಣ್ಣರ ವಚನದಿಂದ. ಸೊ ಅವ್ರ ಅಜ್ಜಿ ಅದಕ್ಕೋಸ್ಕರ ಖುಷಿಗೆ ಮೊಮ್ಮಗ ನಿನ್ನೆ ಅವ್ರ ತಾತ ಬಂದು ನೋಡ್ಕೊಂಡೋಗಿದ್ರು ಪ್ರೋಗ್ರಾಮ್ ಎಲ್ಲ ಹೇಗಿತ್ತು, ಅವನು ಹೇಗೆ ಹೇಳ್ತಾನೆ ಅಂತೇಳ್ಬಿಟ್ಟು. ಸೊ ನನ್ನ ಮೊಮ್ಮಗನಿಗೆ ಎಲ್ರಿಗೂ ದೃಷ್ಟಿ ಕಣ್ಣು ಬಿಟ್ಬಿಟ್ಟಿರ್ತಾರೆ, ದೃಷ್ಟಿ ಆಗಿರುತ್ತೆ ಅಂತೇಳಿಬಿಟ್ಟು ಆಮೇಲೆ ಅಲ್ಲಿ ಎಲ್ಲ ಹೇಳ್ತಾಯಿದ್ರು ಜನ, ನಿನ್ನ ಮಗ ಎಷ್ಟು ಚೆನ್ನಾಗಿ ಹೇಳ್ದ ಹಾಗೆ ಹೀಗೆ ಅಂತ. ಅವನನ್ನು ಕರೆದುಬಿಟ್ಟು ಕೆಲವೊಂದಿಷ್ಟು ಜನ ಫೋಟೋಸ್ ಕೂಡ ತೆಗೆಸ್ಕೊಳ್ತಾ ಇದ್ರು. ಜೊತೆಗೆ ಇನ್ನು ವಚನ ಹೇಳಪ್ಪ ಅಂತೇಳಿ ಅವ್ನ ಬಾಯಿಂದ ಹೇಳಿಸ್ಕೊಳ್ತಾ ಇದ್ರು. ಅದಕ್ಕೆ ದೃಷ್ಟಿ ಆಗಿರುತ್ತೆ ಅಂತೇಳಿ ಬಂದುಬಿಟ್ಟು ಅವನಿಗೆ ದೃಷ್ಟಿ ತೆಗೆದು ನಂತರದಲ್ಲಿ ಸ್ವೀಟ್ ಮಾಡ್ಕೊಂಬಂದು ಅವನಿಗೆ ತಿನ್ನಿಸಿದ್ರು. ಅವ್ರ ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಹಾಗೆ ಮೊಮ್ಮಗನ ಪ್ರೀತಿ ನೋಡಲಿಕ್ಕೆ ಅಂತೇಳ್ಬಿಟ್ಟು ಅವ್ನಿಗೆ ಇಷ್ಟ ಆಗಿರೋ ಶೇಂಗಾ ಉಂಡೆ ಮಾಡ್ಕೊಂಬಂದು ಅದನ್ನು ಅವನಿಗೆ ತಿನ್ನಿಸ್ಬಿಟ್ಟು ಖುಷಿಪಟ್ಟರು. ಹಾಗೆ ಮೊಮ್ಮಕ್ಕಳು ಮಾಡಿರೋದು ನೋಡಿ ನಮಗೂ ಖುಷಿ ಆಗುತ್ತೆ ಅಂತ ಅವ್ರಿಗೊಂದು ನೋಡಬೇಕು ಅನ್ನೋ ಆಸೆಯಿಂದ ಓಡಿ ಬಂದರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.